ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಂದು ಕೈ ತೋಟ ತೋರಿಸ್ತೇನೆ. ಓಕೆನಾ, ನಾನು ಬೆಳಿಗ್ಗೆಯಿಂದ ಏನೆಲ್ಲ ಕೆಲಸ ಮಾಡ್ತೇನೆ, ಹಾಗೆ ನನ್ನ ಕೈ ತೋಟ ಹೇಗಿದೆ, ಕೈ ತೋಟಕ್ಕೆ ಎಷ್ಟೆಲ್ಲ ಜಾಗ ಮಾಡ್ಕೊಂಡಿದೆ, ಅಂದರೆ ಒಂದು ಪುಟ್ಟ ಗಾರ್ಡನ್ ಮಾಡೋಣ ಅಂದ್ಕೊಂಡು ಜಾಗ ಮಾಡ್ಕೊಂಡಿದ್ನಲ್ವ, ಅದನ್ನು ಕೂಡ ತೋರಿಸ್ತೇನೆ. ಹಾಗೆ ಕೆಲವರು ಕೇಳ್ತಾ ಇದ್ರು, ಇವತ್ತು ನೀವು ಏನು ಕೆಲಸ ಮಾಡಿದ್ರಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಡೈಲಿ ಏನಾದರೂ ಮಾಡ್ತೇನಲ್ವಾ, ನಾನು ಎಷ್ಟೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೇನೆ. ಓಕೆನಾ, ಯಾಕೆ ಅಂದರೆ ನಾನು ತೋರಿಸ್ಬೇಕು ಏನೆಲ್ಲ. ಅಂದರೆ ನನಗೆ ಮನೆ ಕೆಲಸ 10 ಗಂಟೆ 10:30 11 ಗಂಟೆ ಒಳಗಡೆ ಮನೆ ಕೆಲಸ ಮುಗ್ದಿರತ್ತೆ ನಂದು. ಯಾವುದೇ ಆಗಲಿ ಏನೇ ಆಗಲಿ ಎಲ್ಲ ಕೆಲಸನೂ ಸಾಧಾರಣ 11 ಗಂಟೆಗೆ ಮುಗ್ದಿರತ್ತೆ. ಅದರ ನಂತರ ನಾನು ಹೊರಗಡೆ ಹೋದರೆ 2 ಗಂಟೆ ತನಕ ಕೆಲಸ ಮಾಡ್ತಾ ಇರ್ತೇನೆ. ಏನಾದರೂ ಒಂದು ಗಿಡಗಳನ್ನು ನೆಡೋದು ಮಾಡೋದು. ನಮ್ಮದೀಗ ಸ್ವಲ್ಪ ಕೆಲಸಕ್ಕೆ ಟೈಮೇ ಆಗಿದೆ. ಆ ಕಡೆ ಈ ಕಡೆ ಕ್ಲೀನ್ ಮಾಡೋದು, ಮನೆಯದು ಎಲ್ಲ ಕೆಲಸ ಇರುತ್ತಲ್ವ, ಹೊರಗಡೆ ಇದೆಲ್ಲ ಇರುತ್ತೆ, ಅದೆಲ್ಲ ಮಾಡ್ತಾ ಇರ್ತೇನೆ. ಹಾಗಾಗಿ ನಾನು ಕೇಳಿದ್ರಿ ಇವತ್ತೇನು ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ. ಹಾಗಾಗಿ ನಾನು ಎಷ್ಟು ಕೆಲಸ ಮಾಡಿದ್ದೆ, ಈಗ ಸದ್ಯದಲ್ಲಿ ಎಷ್ಟು ಕೆಲಸ ಮಾಡಿದ್ದೆ ಅದೆಲ್ಲ ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗಲಿಲ್ಲ ನಾನು ಕೆಲಸ ಮಾಡೋ ಟೈಮಲ್ಲಿ. ಈಗ ನಾನು ತೋರಿಸ್ತೇನೆ ಏನೆಲ್ಲ ಮಾಡಿದೆ. ಹಾಗೆ ನಾನೊಂದು ಪುಟ್ಟ ಗಾರ್ಡನ್ ಮಾಡೋಣ ಅಂದ್ಕೊಂಡು ಜಾಗ ಮಾಡ್ಕೊಂಡಿದ್ದೆ, ಗಾರ್ಡನಿಗಾಗೆ ಮಾಡ್ಕೊಂಡಿದ್ದೆ, ಅದು ಕೂಡ ತೋರಿಸ್ತೇನೆ. ನಂದು ಮೊದಲು ನಾನು ತುಂಬ ಗಿಡಗಳನ್ನು ನೆಡ್ತಿದ್ದೆ, ತುಂಬ ಗಿಡಗಳಿತ್ತು ನನ್ನ ಹತ್ರ. ನಮ್ಮ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ರಲ್ವ, ಒಂದು ಗಿಡನೂ ಇರಲಿಲ್ಲ. ಈಗ ಸದ್ಯ ನಾನು ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ, ತೋರಿಸ್ತೇನೆ. ಓಕೆನಾ, ತುಂಬ ಚೆನ್ನಾಗಿದೆ, ತೋರಿಸ್ತೇನೆ. ಹಾಗೆ ನಮ್ಮ ಮನೆಯದು ಏನೇನು ಈಗ ಸದ್ಯ ಏನೇನೆಲ್ಲ ಕೆಲಸ ಇತ್ತು, ತುಂಬ ಕೆಲಸ ಇತ್ತು ಅಂದಿದ್ದಲ್ವ, ಅದೆಲ್ಲ ಏನೆಲ್ಲ ಇದೆ, ಏನೆಲ್ಲ ಆಗಿದೆ ಅನ್ನೋದು ಕೂಡ ತೋರಿಸ್ತೇನೆ. ನೋಡಿ, ಈಗ ಆ ಕಡೆ ಹೋಗೋಣ. ನಮ್ಮದು ಮನೆ ಬಳಕೆ ವಸ್ತು ಇಂಪಾರ್ಟೆಂಟ್ ಬಟ್ಟೆ ಎಲ್ಲ ಮೇಲೆ ಇಡ್ಲಿಕ್ಕೆಲ್ಲ ಎತ್ತಿಟ್ಟಿದ್ರು. ಹಾಗೆ ಇದೆಲ್ಲ ಕೆಲಸ ನಡೆಯೋದಿದೆ. ಈಗ ಕರೆಂಟ್ ಕೆಲಸ, ಪೈಪಿಂಗ್ ಕೆಲಸ ಎಲ್ಲ ಇದೆ ಅಲ್ವಾ, ಅದೆಲ್ಲ ಇದೆ. ಇದೆಲ್ಲ ಸಣ್ಣ ಪುಟ್ಟ ವಸ್ತು, ಅಂದರೆ ಇದೆಲ್ಲ ಎತ್ತಿ ಇಡಬೇಕು ಮೇಲ್ಗಡೆ. ಓಕೆನಾ, ಹಾಗೆ ಇದು ಕೂಡ ಬಟ್ಟೆ, ಅಂದರೆ ಬೆಡ್ಶೀಟು ಇಂಥವೆಲ್ಲ ಇದೆ. ಇದೊಂದು ದೊಡ್ಡ ಬ್ಯಾಗ್, ಇದು ಮಿಲಿಟ್ರಿ ಅವ್ರ ಬ್ಯಾಗ್, ಇದು ದೊಡ್ಡ ಬ್ಯಾಗು, ಇದರಲ್ಲೆಲ್ಲ ತುಂಬಿಟ್ಟಿದ್ವಿ. ಹಾಗೆ ನಮ್ಮದು ಮನೆ ಒಳಗಡೆ ಏನೂ ಇಲ್ಲ, ಅಂದರೆ ಏನು ಸಾಮಾನು ಅಂದರೆ ಜಸ್ಟ್ ಮನೆ ಒಳಗಡೆ ನೋಡಿ ಅದಷ್ಟು ನಮ್ಮದು ಈಗ ಡೈಲಿ ಬಳಕೆದು ಅಕ್ಕಿ ಪಾತ್ರೆ ಸಣ್ಣ ಪುಟ್ಟ ಅಷ್ಟೇ, ಇವಿಷ್ಟು ಇಲ್ಲೇ ಇಟ್ಕೊಂಡಿದ್ವಿ. ಅಂದರೆ ರ್ಯಾಕ್ಸ್ ಎಲ್ಲ ನಾವು ಖಾಲಿ ಮಾಡಿದ್ರಲ್ವ, ಎಲ್ಲ ಕಡೆ ಖಾಲಿ ಖಾಲಿ ಇದೆ. ಅಲ್ಲೆಲ್ಲ ನೋಡಿ ಏನು ಇಲ್ಲ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಯಾಕೆ ಗೊತ್ತಾ, ಪೇಂಟಿಂಗಿಗೆ ಬರ್ತಾರೆ, ನಾಡ್ದು ಬರ್ತಾರೇನೋ, ಹಾಗಾಗಿ ಇದೆಲ್ಲ ಎತ್ತಿ ಒಂದು ಸೈಡ್ ಇದೆ ನಮ್ಮದು. ನಂತರ ಇವಿಷ್ಟನ್ನು ಬೇರೆ ಇಟ್ಬಿಟ್ರೆ ಆಯಿತು ಅಷ್ಟೇ. ಇವಿಷ್ಟೇ ವಸ್ತು ಇಟ್ಕೊಂಡಿದ್ವಿ, ಎಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ವಿ. ಇದು ಕೂಡ ಅಷ್ಟೇ ಡೈಲಿ ಬಳಕೆದು, ಇದು ಇಷ್ಟಿದೆ. ಎಲ್ಲ ವಸ್ತುವನ್ನು ನಾವು ಸೇರಿಸಿ ಇಟ್ಟಿದ್ವಿ. ಹಾಗೆ ನಮ್ಮದೆಲ್ಲ ಇದೆಲ್ಲ ಇಡ್ಬೋದಲ್ಲಿ, ಆ ಕಡೆಯಲ್ಲಿ ಇಡ್ಬೋದು, ಅಲ್ಲೆಲ್ಲ ಇಡಲಿಲ್ಲ. ಯಾಕೆಂದರೆ ಇದೆಲ್ಲ ನಮ್ಮದು ಗೃಹ ಪ್ರವೇಶದ ಟೈಮಲ್ಲಿ ಎಲ್ಲ ಎತ್ತಿ ಬೇರೆ ಕಡೆ ಇಟ್ಬಿಡೋಣ, ಎಲ್ಲ ಮನೆ ಖಾಲಿ ಮಾಡಬೇಕಲ್ವಾ, ಹಾಗಾಗಿ. ಹಾಗೆ ಇಲ್ಲಿ ಈ ಕಡೆ ರೂಮು ಕೂಡ ಎಲ್ಲ ಕ್ಲೀನಾಗಿದೆ. ಗೋಡ್ರೇಜ್ ಮಧ್ಯೆ ಇಟ್ಟಿದ್ವಿ, ಅಂದರೆ ಪೇಂಟಿಂಗಿಗೆ ಬರ್ತಾರೆ ಅಂದ್ಕೊಂಡು. ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ, ಡೈಲಿ ಯೂಸ್ ಬಟ್ಟೆ ಇದೆ. ಇದು ಡೈಲಿ ಯೂಸ್ ಬಟ್ಟೆ ಇದು ನಮ್ಮದು. ಇದು ನಂತರ ನಾವು ಇದು ಸ್ಟ್ಯಾಂಡ್ ಇದೆ, ಇದು ಹೊರಗೆ ಹಾಕಿ ಸ್ವಲ್ಪ ಬಟ್ಟೆ ಎಲ್ಲ ಒಂದು ಚೀಲದಲ್ಲಿ ಕಟ್ಟಬೇಕು ಅಷ್ಟೇ. ಹಾಗೆ ಇಲ್ಲಿ ಟಿ ವಿ ಹಾಲೆಲ್ಲ ಇದೆಯಲ್ವಾ, ಅಲ್ಲಿ ಏನೂ ವಸ್ತು ಇಟ್ಕೊಳ್ಳಲಿಲ್ಲ ನಾವು, ಏನೂ ವಸ್ತು ಇಲ್ಲ. ಇದೊಂದು ಬೆಡ್ರೂಮು, ಇದೊಂದು ಸ್ಟಡಿ ರೂಮು, ಇಲ್ಲೂ ಕೂಡ ಏನೂ ಇಲ್ಲ, ಏನೂ ವಸ್ತು ಇಲ್ಲ. ಗೋಡ್ರೇಜ್ ಒಂದು ಇದೆ ಅಷ್ಟೇ. ಹಾಗೆ ಇಲ್ಲಿ ಇದೆಲ್ಲ ನಮ್ಮದು ಈಗ ಫ್ಯಾನು ಇವೆಲ್ಲ ಬೇಕಲ್ವಾ, ಅದು ವಸ್ತು ಎಲ್ಲ ತಂದಿರೋದು ಎಲ್ಲ. ಈಗ ಅದೆಲ್ಲ ಕುಡಿಸ್ಬೇಕು ನೋಡಿ. ಎಲ್ಲ ಖಾಲಿ ಖಾಲಿ ಮಾಡಿದ್ವಿ, ಏನೂ ಇಟ್ಕೊಳ್ಳಲಿಲ್ಲ ನಾವು ಮನೆಯೊಳಗಡೆ. ಎಲ್ಲ ಖಾಲಿ ಮಾಡಬೇಕು ಗೃಹ ಪ್ರವೇಶದ ಟೈಮಲ್ಲಿ. ಎಲ್ಲ ವಸ್ತು ಖಾಲಿ ಮಾಡಬೇಕು. ನಮ್ಮದು ದಿನದ್ದು ಬಳಕೆದು ವಸ್ತು ಅಷ್ಟೇ ಇಟ್ಕೊಂಡು 1-2 ದಿನ ಇರುವಾಗ ಎಲ್ಲ ಖಾಲಿ ಮಾಡಿ. ಬನ್ನಿ, ಈಗ ನಂದು ಹೂವಿನ ಗಿಡ ತೋರಿಸ್ತೇನೆ. ಇದೆಲ್ಲ ನಮ್ಗೆ ಬೇಡದೇ ಇರೋದು, ಇದು ಎಲ್ಲ ಕೊಡಬೇಕು. ಇದು ನಾವು ಎಲ್ಲ ಇಟ್ಟಿರೋದು, ಅಂದರೆ ನಮಗೆ ಬೇಕಾಗಿರೋ ವಸ್ತು ಇದು. ಅಂದರೆ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿರೋದು. ಒಂದು ಸೈಡ್ ಇದೆ, ಈ ಸೈಡ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು. ಇದೆಲ್ಲ ಒಂದು ಕಡೆ ನಾವು ಇಡಬೇಕು, ಇದೆ ಸರಿಯಾಗಿ ಸೇರಿಸಿ ಇಡಬೇಕು, ಒಂದು ಸೈಡು ಜಾಗ ಮಾಡ್ಕೊಂಡು ಇಡಬೇಕು. ಇದೆಲ್ಲ ಇದು ಕೂಡ ಕ್ಲೀನಾಗಿದೆ. ಇದೆಲ್ಲ ಕ್ಲೀನ್ ಮಾಡಲಿಲ್ಲ, ಸ್ವಲ್ಪ ತೊಳೆಯೋದಿದೆ. ಪಾತ್ರೆ ಇದೆ, ಹಳೆ ಪಾತ್ರೆ, ದೇವ್ರದ್ದು ಎಲ್ಲ ಪಾತ್ರೆಗಳಿವೆ. ಹಾಗೆ ಅಲ್ಯೂಮಿನಿಯಂ ಪಾತ್ರೆ, ಇಡ್ಲಿ ಪಾತ್ರೆ, ಹಾಗೆ
ಕೊಡ ಎಲ್ಲ ಇದೆ, ಅದೆಲ್ಲ ಸ್ವಲ್ಪ ತೊಳೆದು ಒಂದು ಸರಿಯಾಗಿ ಇಡಬೇಕು. ಇದೆಲ್ಲ ಬೇಕಾಗಿರೋ ವಸ್ತುನೇ ಇದೆ, ಕೆಲವೊಂದು ಬೇಡದೇ ಇರೋದಿದೆ. ಇದೆಲ್ಲ ಸರಿಪಡಿಸಿ ಒಂದು ಸೈಡ್ ಎಲ್ಲ ಇಡಬೇಕು. ಪೇಂಟಿಂಗ್ ಆದ ನಂತರ ನಾವು ಅದನ್ನ ಒಂದು ಕಡೆ ಶಿಫ್ಟ್ ಮಾಡಬೇಕು. ಅಂದ್ರೆ ಆಮೇಲೆ ನಾವು ತೆಗೆದು ಮನೆಯೊಳಗೆ ಇಟ್ಕೋಬೇಕು. ಇವೆಲ್ಲ ಬೇಕಾಗಿರೋದು ನೋಡಿ ಇಷ್ಟಿದೆ. ಎಷ್ಟೋ ಸಾಮಾನು ಕೊಟ್ಟಾಕಿದ್ವಿ, ಗೋದ್ರೇಜು, ಟಿವಿ ಸ್ಟ್ಯಾಂಡು, ಹಾಗೆ ಟೇಲರಿಂಗ್ ಮಾಡೋ ಕಟಿಂಗ್ ಟೇಬಲ್ಲು ತುಂಬ ಇತ್ತು. ಗೀಜರು ಸ್ವಲ್ಪ ಹಳೆ ಆಗಿತ್ತಲ್ವ, ಕೊಟ್ಟಾಕ್ಬಿಟ್ವಿ. ಇದು ನಮ್ಮ ಪಕ್ಕದ ಮನೆಯವ್ರದ್ದು ಬಾಳೆ ತೋಟ, ಚೆನ್ನಾಗಾಗಿದೆ ನೋಡಿ ಬಾಳೆ ಗಿಡ. ಹಾಗೆ ಇದು ನಾನು ಪಾಟಲ್ಲಿ ಇಡ್ಲಿಕ್ಕೆ ಈ ರೀತಿ ಮಾಡ್ಕೊಂಡಿರೋದು. ಪಾಟೆಲ್ಲ ಇನ್ನೂ ತುಂಬ ತರೋದಿದೆ, ಗಿಡ ಎಲ್ಲ ಮಾಡಬೇಕು. ಹಾಗಾಗಿ ಇದಿಷ್ಟನ್ನ ನಾನು ಮಾಡ್ಕೊಂಡಿದ್ದೆ. ಎಷ್ಟು ಪಾಟ್ ಬೇಕು ಅಷ್ಟನ್ನ ನಾವು ಇಡ್ಬೋದು. ಇಲ್ಲೊಂದು ಸೈಡ್ ಮಣ್ಣು ಹಾಕಿ ಮಾಡಿರೋದು. ಇದು ನೋಡಿ, ಇದೆಲ್ಲ ಹಾಕಿದ್ನಲ್ವ ನಾವು, ಒಂದು ತಗಡೆಲ್ಲ ಹಾಕಿದ್ದೆ ನೋಡಿ. ಇದ್ರ ಆಚೆಗೆ 12 ಫೂಟ್ ಆಳ ಇದೆ, ಅಂದ್ರೆ ಬೇರೆಯವ್ರ ಜಾಗ. ಅಲ್ಲಿ ಕಾಂಪೌಂಡ್ ಆಗ್ಬೇಕಾಗಿದೆ. ಕಾಂಪೌಂಡ್ ಇನ್ನೂ ಇಲ್ಲ, ಒಬ್ರಿಗೆ ತೋರಿಸಿದ್ವಿ. ಅದು ಕಲ್ಲಿಂದ ಕಟ್ಟರೆ ಹರಿದೋಗತ್ತೆ, ಫಿಲ್ಲರ್ ಏಳಿಸಿ ಕಟ್ಟಬೇಕು ಅಂದಿದ್ರು. ಹಾಗಾಗಿ ಸುಮ್ಮನೆ ಇದ್ವಿ. ತುಂಬ ರೊಕ್ಕ ಅಂದ್ರು, 2 ಲಕ್ಷ ಬೇಕು ಅಂತಿದ್ರು. ಹಾಗಾಗಿ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ನೋಡೋಣ ಅಂತ ಸುಮ್ಮನಿದ್ವಿ. ಹೀಗೆ ತಗಡು ಹಾಕಿ ಇಟ್ಟಿದ್ದೆ, ನಾನೇ ಮಾಡಿರೋದು. ಇದು ತಗಡೆಲ್ಲ ಒಂದಕ್ಕೊಂದು ಜೋಡಿಸಿ ಸ್ವಲ್ಪ ಬಳ್ಳಿ ಕೊಟ್ಟು ಮಧ್ಯ ಕೋಲೆಲ್ಲ ಇಟ್ಟು ಹಾಗೆ ಮಣ್ಣಿನ ಚೀಲೆಲ್ಲ ಇಟ್ಟಿದೆ. ಇದೆಲ್ಲ ಗಿಡ ಈಗ ಸದ್ಯ ಮಾಡಿರೋದು ತುಂಬ ಇದೆ. ಅಂದ್ರೆ ಸಣ್ಣ ಪುಟ್ಟ ಗಿಡ, ತುಳಸಿ ಗಿಡ, ನೀರ್ಸೊಣೆ ಗಿಡ. ಇದು ಬಸ್ಲೆ ಗಿಡ ನೋಡಿ, ನಾನು ಮೊನ್ನೆ ಒಂದು ಪಾಟಲ್ಲಿ ನಿಟ್ಟಿ ವಿಡಿಯೋ ಮಾಡಿ ಹಾಕಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಹಸಿರಾದ ಎಲೆ ಆಗಿದೆ, ತುಂಬಾನೇ ಸಖತ್ತಾಗಿದೆ. ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೊಂದು ದೊಡ್ಡ ಕೋಲ್ ಕೊಡ್ಬೇಕು. ಇದೆಲ್ಲ ಎಳ್ನೀರು ಕುಡ್ದಿರೋದು, ಎಳ್ನೀರು ಕುಡಿದು ಎಲ್ಲ ಒಣಗಿಸ್ಲಿಕ್ಕೆ ಇಟ್ಟಿರೋದು. ಇದು ಬಾಳೆ ಗಿಡ. ಇದು 1-2 ಕಡೆ ಇದೆ, ಇನ್ನೊಂದು ಕಡೆ ಇತ್ತು ಎಲ್ಲ, ಅದು ಸತ್ತೋಯ್ತು. ಮೊದಲು ತುಂಬಾ ಇತ್ತು ನಮ್ಮ ಮನೆ, ಇನ್ನೂ ಹೊಂಡದಲ್ಲಿತ್ತು. ಇಲ್ಲೆಲ್ಲ ಮಣ್ಣಾಕಿ ಇಷ್ಟು ಎತ್ತರ ಮಾಡಿದ್ವಿ, ತುಂಬಾ ಇತ್ತು. ಬಾಳೆ ಗಿಡ, ತೆಂಗಿನ ಮರ ಎಲ್ಲ ಇತ್ತು. ಎಲ್ಲ ತೆಗೆದು ಖಾಲಿ ಜಾಗ ಮಾಡ್ಕೊಂಡಿದ್ವಿ. ಇದೆಲ್ಲ ಪಕ್ಕದ ಮನೆ, ಹಿಂದ್ಗಡೆ ಎಲ್ಲ ನಮ್ದು ಮನೆ ಇದೆ ಇಲ್ಲಿ. ಇದು ನೋಡಿ, ನಾನು ನೆಲದಲ್ಲಿ ಹಾಕಿರೋದು ಬಸ್ಲೆ ಗಿಡ. ಚಿಗುರ್ತಾ ಇದೆ, ಇನ್ನು ತುಂಬಾ ಚೆನ್ನಾಗ್ ಆಗತ್ತೆ ಅದು. ಸ್ವಲ್ಪ ಎಲ್ಲ ಹಾಕ್ತಾ ಇದ್ದೇನೆ, ಲಿಕ್ವಿಡ್ ಎಲ್ಲ ಹಾಕ್ತಾ ಇದ್ದೇನೆ. ಇದು ಸಿಂಟೆಕ್ಸ್ ನಮಗೆ ಈಗ ಮೊದಲದ್ದು ಹಳೆಯದು, ಈಗ ಇಲ್ಲೇ ಇಟ್ಕೊಂಡಿದೆ. ಯಾಕಂದ್ರೆ ನೀರು, ನಳದ ನೀರು ಬರುತ್ತಲ್ವ, ಅದನ್ನು ನಾವು ತುಂಬಿಟ್ಕೊಂಡು ಗಿಡಗಳಿಗೆ ಹಾಕ್ಬೋದು. ಹೀಗೆ ಇಟ್ಕೊಂಡಿದ್ದೆ ನಾನು. ಯಾವಾಗಾದ್ರೂ ಬರುತ್ತಲ್ವ, ನೀರು ತುಂಬಿಟ್ಕೊಂಡ್ರೆ ಇರುತ್ತೆ. ಹೀಗೆ ನೋಡಿ ಎಷ್ಟು ಸಾಮಾನಿದೆ. ಇದೆಲ್ಲ ಸಿಮೆಂಟ್ ಎಲ್ಲ ಇದೆ. ಈಗ ಸದ್ಯ ಬೇಕು. ಇದು ನಮ್ದು ಟೊಮೆಟೊ ಗಿಡ ನೋಡಿ, ಈ ಸೈಡ್ ತುಂಬಾ ಟೊಮೆಟೊ ಆಗಿದೆ. ಇದಕ್ಕೆ ಅರ್ಧ ಗಿಡ ಸತ್ತೋಗಿದೆ, ಇನ್ನು ಅರ್ಧ ಗಿಡ ಇದಾದ್ರೂ ಟೊಮೆಟೊ ಆಗ್ತಾನೇ ಇದೆ. ಇದೆಲ್ಲ ನಂದು ಟೊಮೆಟೊ ಸುಮಾರೆಲ್ಲ ತೆಗೆದು ಗಿಡ ಎಲ್ಲ ಒಣಗ್ತಾ ಬಂದಿದೆ. ಈಗ ಕೆಲವೊಂದು ಗಿಡ ಹಸಿ ಇದೆ. ಹರವೆ ಗಿಡನು ತೆಗಿತಾ ಇದ್ದೇನೆ, ಅಲ್ಲೆಲ್ಲೇ ಮತ್ತೆ ಚಿಗುರ್ತಾ ಇದೆ. ಇದಕ್ಕೆ ನೀರು ಹಾಕೋದು, ಕಂಪೋಸ್ಟ್ ಹಾಕೋದು ಎಲ್ಲ ಮಾಡ್ತಾ ಇರ್ತೀನಲ್ವಾ, ಆಗ್ತಾನೆ ಇರುತ್ತೆ ಅದು. ಈ ಗಿಡ ನೋಡಿ ತುಂಬಾನೇ ಟೊಮೆಟೊ ಕಾಯಿ ಬಿಟ್ಟಿದೆ, ರಾಶಿ ಬಿಟ್ಟಿದೆ ನೋಡಿ. ಇಲ್ಲೊಂದು ಮೆಣಸಿನ ಗಿಡನೂ ಇದೆ, ಮಜ್ಜಿಗೆ ಮೆಣಸು ಅಂತಾರೆ ನಾವು. ನಾನು ಒಂದ್ಸಲ ನೆಟ್ಟಿದ್ದೆ ಅದನ್ನ, ಸ್ವಲ್ಪ ದೊಡ್ಡಾಗಿದೆ. ಮೆಣಸಿನಕಾಯಿ ಬಿಡ್ತಾ ಇದೆ, ಬಿಳಿ ಇರುತ್ತೆ ನೋಡಿ ಅದು. ಇದು ನೋಡಿ ಎಷ್ಟಾಗಿದೆ ಅನ್ಕೊಂಡು, ತುಂಬಾನೇ ಆಗಿದೆ. ಟೊಮೆಟೊ ಕಾಯಿದೆ, ಹಣ್ಣಾಗಬೇಕು, ತೆಗಿಬೇಕು ನಂತರ. ಇದೆಲ್ಲ ನೋಡಿದಾಗ ಏನಾಗುತ್ತೆ ಗೊತ್ತಾ, ತುಂಬಾ ಖುಷಿ ಆಗತ್ತೆ. ನಾವೇ ಮಾಡಿರೋದಲ್ವಾ, ನೀರ್ ಹಾಕ್ತಿವಿ, ಮಣ್ಣು ಹಾಕ್ತಿವಿ, ಒಂದ್ ರೀತಿ ಅದ್ರಲ್ಲೇ ಒಂದ್ ರೀತಿ ಖುಷಿ ಇರುತ್ತೆ. ಇದೇ ಕೆಲ್ಸಕ್ಕೆ ನನಗೆ ಸರಿಯಾಗತ್ತೆ. 1 ಅವರ್ 2 ಅವರ್ ಈ ಕಡೆ ಇದ್ದು ಬಿಡ್ತೀನಿ, ಏನಾದ್ರೂ ಸಣ್ಣ ಪುಟ್ಟ ಮಾಡ್ಕೊಂಡು. ಬಿಸಿಲು ತಕೋಬೇಕಲ್ವಾ, ನಾವು ಬಿಸಿಲು ಬೇಕು ನಮ್ಗೆ, ತಕೋಬೇಕು. ಹಾಗಾಗಿ ಇದು ಬಾಳೆ ಗಿಡ ಮೊದ್ಲೇ ಇಟ್ಟಿರೋದು, ಒಂದು ಸೈಡ್ ಇದೆ, ಅಲ್ಲೇ ಇದೆ ಅದು. ಹಾಗೆ ಕಾಕಡ ಗಿಡ ಇದೆ. ಮೊದಲೆಲ್ಲ ನಾನು ತೋರಿಸಿದ್ದೆ ನೋಡಿ, ಕಾಕಡ ಹೂವು ತುಂಬಾ ಆಗ್ತಿತ್ತು. ಇದೆಲ್ಲ ನಾನು ಚೀಲದಲ್ಲಿ ಹಾಕಿರೋದು. ದಾಸವಾಳ ಹೂವಿನ ಗಿಡ ತುಂಬಾ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಒಂದು ಮೊಗ್ಗು ಬಿಟ್ಟಿದೆ ದಾಸವಾಳ ಗಿಡ. ಇದಕ್ಕೆಲ್ಲ ಆರೈಕೆ ಮಾಡಿ ಇಟ್ಟಿದೆ. ಅಂದ್ರೆ ಸಾಯೋ ಸ್ಟೇಜಿಗೆ ಹೋಗಿತ್ತದು. ಎಲ್ಲ ಕಸ ತಂದು ಹೊತ್ತಾಕೋದು, ಕೆಲಸ ಮಾಡುವವರು ಮೆಟ್ಟೋದು ಮಾಡೋದೆಲ್ಲ ಮಾಡ್ತಿದ್ರಲ್ವಾ, ಏನೇನೋ ಮಾಡಿ ಬದುಕಿದೆ. ಅದು ತುಂಬಾ ಚೆನ್ನಾಗಿ ಆಗಿದೆ. ಅಂದ್ರೆ ಅದ್ರದ್ದು ಆರೈಕೆ ಮಾಡ್ತಾ ಇದ್ದೇನೆ ನಾನು. ಹಾಗಾಗಿ ಇದು ಮೆಹಂದಿ ಗಿಡ, ಲೊಳೆಸರ ಗಿಡ. ಇಲ್ಲೂ ಕೂಡ ತಗಡಲ್ಲಿ ಹಾಕಿದೆ. ಯಾಕಂದ್ರೆ ನಾಯಿ ಬರುತ್ತೆ ಇಲ್ಲಿ, ಈ ಕಡೆಯಿಂದ ನಾಯಿ ಬಂದು ಆ ಕಡೆ ಓಡೋಗತ್ತೆ. ಇಲ್ಲೆಲ್ಲ ಮಣ್ಣು ಮೇಲೆಲ್ಲ ಮಲ್ಗಿ ಎಲ್ಲ ರಾಡಿ ಮಾಡುತ್ತೆ, ಗಿಡ ಎಲ್ಲ ಕೊಂದಾಕತ್ತೆ. ಇದೆಲ್ಲ ಕಲ್ಲಿದೆ, ಒಂದ್ ಸ್ವಲ್ಪ ಕಲ್ಲು ಇದೆ, ಹಾಗೆ ರೇತಿ ಇದೆ. ಮಣ್ಣನ್ನು ಕೂಡ ಚೀಲಲ್ಲಿ ತುಂಬಿ ಇಟ್ಟಿದ್ದೆ. ಈ ಮಣ್ಣೆಲ್ಲ ಇದೆ ನೋಡಿ, ಇದೆಲ್ಲ ತೆಗೆದು ಸ್ವಲ್ಪ ತೆಗಿಬೇಕು, ಸ್ವಲ್ಪ ಲೇವಲ್ ಮಾಡಬೇಕು. ಸ್ವಲ್ಪ ಮಣ್ಣಿದೆ,
ಎಲ್ಲ ತೆಗೆದು ಚೀಲಲ್ಲಿ ತುಂಬಿ ಸೈಡ್ ಇಡಬೇಕು. ಗಿಡ ನೆಡ್ಲಿಕ್ಕಾಗತ್ತಲ್ವ. ಇದು ಈ ಕಡೆ ನಮ್ಮದು ಮತ್ತೊಂದು ಕಡೆ ಮನೆಯಿಂದ ಮನೆ ಬಲಗಡೆ ಹೀಗೆ ಹೋಗಿದ್ರೆ ಆಯಿತು ಅಷ್ಟೇ. ಈ ರೀತಿ ಇದೆ ನಮ್ಮದು. ನೋಡಿದ್ರಲ್ಲ, ಕೆಲಸ ತುಂಬ ಮಾಡ್ತೇನೆ. ತೋರಿಸಿದ್ನಲ್ವ ನಾನು ಕೆಲಸ ಮಾಡೋದು, ಇದೇ ಕೆಲಸ ಮಾಡ್ತಾ ಇರೋದು. ನಮ್ಮ ಮನೆಯವರೆಲ್ಲ ಸ್ಕೂಲಿಗೆ ಹೋಗ್ತಾರಲ್ವ, ಬರೋ ತನಕ ಏನಾದರೂ ಇದೆಲ್ಲ ಆವಾಗೆಲ್ಲ ನಾವೇ ಕೆಲಸದವರು ಮಾಡಿ ಈ ರೀತಿ ಮಣ್ಣೆಲ್ಲ ಹಾಕಿ ಹೋಗಿದ್ದು. ಈಗ ನಾವು ಅದನ್ನು ಮತ್ತೆ ಸರಿ ಮಾಡಬೇಕು. ಇದು ನೀರು ಟಾಕಿ ತುಂಬ ದೊಡ್ಡ ಇದೆ. ನೀರು ಟಾಕಿ ನಮ್ಮದು ನಗರಸಭೆ ನೀರು ಬರುತ್ತಲ್ವ, ಅದು ಇದರಲ್ಲಿ ಬಂದು ಬೀಳತ್ತೆ. ತುಂಬ ದೊಡ್ಡ ಇದೆ, 2,500 ಲೀಟ್ರ್ ಹಿಡಿಯುತ್ತೆ. ಇದಿಷ್ಟು ನಂದು ಗಾರ್ಡನ್ ಮಾಡೋದು. ನೋಡಬೇಕು, ಈಗ ಹೇಳಿದ್ದೆ ಪಾಟ್ ತರಬೇಕು, ಗಿಡ ತರಬೇಕು ಅಂದಿದ್ದೆ. ತರಬೇಕು, ನಮ್ದು ಇದೆಲ್ಲ ಕೆಲಸದ ನಂತರ ಒಂದಿನ ತಂದು ಎಲ್ಲ ಮಾಡ್ಕೋಬೇಕು. ಹಾಗೆ ತರಕಾರಿನೂ ಬೆಳಿಬೇಕು. ನನಗಿಷ್ಟ ತರಕಾರಿ ಬೆಳೆಯೋದು ಇಷ್ಟ. ತುಂಬ ತರಕಾರಿ ಬೆಳಿಬೇಕು. ಏನಾದರೂ ಹಣ್ಣಿನ ಗಿಡ ಏನಾದರೂ ಮಾಡಬೇಕು. ಪಪ್ಪಾಯ ಗಿಡ ಅದೇ ಆ ಸೈಡು ತುಂಬ ಆಗ್ತಿತ್ತು. ನಮ್ಮ ಮನೇಲಿ ಪಪ್ಪಾಯ ಹಣ್ಣು ತುಂಬ ಆಗ್ತಿತ್ತು ಮೊದಲು. ನಮ್ದು ಈ ಜಾಗ ಇನ್ನೂ ಒಂದು 6 ಫುಟ್ ಕೆಳಗಡೆ ಇತ್ತು. 6 ಅಲ್ಲ 8 ಫುಟ್ ಕೆಳಗಡೆ ಇತ್ತು. ನಾವು ಮಣ್ಣು ಹಾಕಿ ಇಷ್ಟು ಎತ್ತರ ಆಗಿದೆ. ನಮ್ಮನೆ ಜಾಗದಿಂದ ಹಿಂದಿನ ಮನೆ ಜಾಗ ಒಂದು 5 ಫುಟ್ ಇತ್ತು. ಈಗ ಅದು 10-12 ಫುಟ್ ಆಗಿದೆ. ಅಷ್ಟು ನಮ್ಮ ಜಾಗ ಎತ್ತರ ಆಗಿಬಿಟ್ಟಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನಮ್ಮ ಮನೇದು. ಇವತ್ತು ನಾನು ತೋರಿಸ್ಬೇಕಂದಿದ್ನಲ್ವ, ಮನೆ ಮುಂದ್ಗಡೆ ನಾನು ತೋರಿಸಿದ್ನಲ್ವ, ಮೊದಲು ಕೆಲಸ ಮಾಡುವಾಗಲ್ಲ ತೋರಿಸಿದಲ್ವ. ಇದು ಎಡಗಡೆ ಮತ್ತು ಬಲಗಡೆ ಎಷ್ಟಿದೆ ಎಲ್ಲ ಮಾಡ್ಕೋಬೇಕು. ಈಗ ಸ್ವಲ್ಪ ಇನ್ನೊಂದು 1.5-2 ತಿಂಗಳಿದೆ. ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ. ಎಲ್ಲ ಕೆಲಸ ಆಗಿದೆ, ಆದರೂ ಸ್ವಲ್ಪ ಕ್ಲೀನಿಂಗ್ ಮಾಡೋದು, ಅದರಲ್ಲಿ ಸೇರಿಸಿಡೋದು ತುಂಬ ಇವೆ ಅಲ್ವಾ, ಅದೆಲ್ಲ ಮಾಡ್ಕೋಬೇಕು. ಇಷ್ಟಿದೆ ನನ್ನ ಡೈಲಿ ಕೆಲಸ. ಇದರಲ್ಲೇ ಇರ್ತೇನೆ ನಾನು. ಗಿಡ ನೆಡೋದು, ನೀರು ಹಾಕೋದು, ಹಾಗೆ ಏನಾದರೂ ಸರಿಪಡಿಸೋದು ಅಲ್ಲಲ್ಲೇ. ಇದೆಲ್ಲ ನಮ್ಮ ಮಾಡಿರೋದು ನಾನೇ ಮಾಡಿರೋದು. ಇದೆಲ್ಲ ನಿಧಾನವಾಗಿ ಮಾಡ್ತೇನೆ. ಮತ್ತೇನು ಮಾಡೋದು ಅಲ್ವಾ, ಬೆಳಿಗ್ಗೆ ಬೇಗ ಕೆಲಸ ಆಗತ್ತಲ್ವಾ. ಅಡುಗೆ ಕೂಡ ನಾನು ಒಂದೊಂದ್ಸಲ 11 ಗಂಟೆ ಒಳಗಡೆ ಅಡುಗೆ ಮುಗಿಸಿ ಈ ಕಡೆ ಬರ್ತೇನೆ. ಇಲ್ಲಾಂದ್ರೆ ಇಲ್ಲಿಂದ 12ವರೆಗೆ ಹೋಗಿ ಸ್ನಾನ ಮಾಡಿ ಅಡುಗೆ ಮಾಡೋದು. ಈ ರೀತಿ ಮಾಡ್ತೇನೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.